ಎಜಿ ನ್ಯೂಸ್ಗೆ ಸ್ವಾಗತ. ಸಂಕೇಶ್ವರ ಪುರಸಭೆಯ ಅಧಿಕಾರಿಗಳು ಯಾವುದೇ ಕೆಲಸ ಮಾಡ್ತಾ ಇಲ್ಲ ಮತ್ತು ಜನರಿಗೆ ಸ್ಪಂದನೆ ಕೊಡ್ತಾ ಇಲ್ಲ ಅಂತ ವಿರೋಧ ಪಕ್ಷದ ಸದಸ್ಯರು ಆದ ಮಹೇಶ್ ಹಟ್ಟಿಹೊಳಿ ಹಾಗೂ ದಿಲೀಪ ಹೊಸ್ಮನಿ ಅವರು ಅಧ್ಯಕ್ಷ ಶೀಮಾ ಹತ್ತನೂರೆ ಮತ್ತು ಉಪಾಧ್ಯಕ್ಷ ವಿವೇಕ ಕ್ವಳ್ಳಿ ಇವರಿಗೆ ತರಾಟೆಗೆ ತೆಗೆದುಕೊಳ್ಳುವ ಮೂಲಕ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಇವತ್ತು ನಡೆದ ಸಂಕೇಶ್ವರ ಪುರಸಭೆಯ ಸಭಾಭವನದಲ್ಲಿ ಜರುಗಿದ ಸಾಮಾನ್ಯ ಸಭೆಯಲ್ಲಿ ಆಡಳಿತದ ವಿರುದ್ಧ ವಿರೋಧ ಪಕ್ಷದ ಸದಸ್ಯರು ವಾಗ್ದಾಳಿ ಮಾಡಿ, ನಿಮ್ಮ ಅಧಿಕಾರದ ಅವಧಿಯಲ್ಲಿ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ, ಅಧಿಕಾರಿಗಳು ನಿಮ್ಮ ಮಾತು ಕೇಳ್ತಾ ಇಲ್ಲ, ಜನರ ಸಮಸ್ಯೆ ಯಾರು ಕೇಳ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿ ಮಾಡ್ತಾ ಇರುವಂತಹ ಸಂಕೇಶ್ವರದ ಪುರಸಭೆ ಆಡಳಿತವನ್ನ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದೆ. ಅಧ್ಯಕ್ಷ ಶೀಮಾ ಹತ್ತನೂರೆ ಅವರು ಯಾವುದೇ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ, ಆದ ಕಾರಣ ಅಧಿಕಾರಿಗಳು ಹಿಡಿತದಲ್ಲಿ ಇಲ್ಲ ಎಂದು ವಿರೋಧ ಪಕ್ಷದ ಸದಸ್ಯರು ಗಂಭೀರ ಆರೋಪ ಮಾಡಿದ್ರು. ನೀವು ಆಫೀಸರ್ ಅದರಿ, ನೀವು ಡೆಸಿಗ್ನೇಟೆಡ್ ಆಫೀಸರ್ ಅದರಿ, ಏನು ಅಂದೋದ್ರಿ ನೋಟಿಸ್ ಬ್ಯಾಗ್ ಕೆಲಸ ಆಗಿದೆ ಅವ್ರಿಗೆ ಏನಂತ ನೋಟಿಸ್ ಬ್ಯಾಗ್ ಕೆಲಸ ಆಗಿದಾವ ನಿಮ್ದು ನೋಟಿಸ್ ಬ್ಯಾಗ್ ಕೆಲಸ ಆಗಿತ್ತೇನ್ರಿ ಅಂತ ಅಲ್ಲ ಅಧಿಕಾರಿಗಳನ್ನ ನೀವು ಏನು ಕುರ್ಚಿ ಖಾಲಿ ಮಾಡಿಬಿಡ್ರಿ. ಸುಳ್ಳ ನೀವು ಬೇಸ್ಕೋಬಾರ್ದು ಮಂದಿ ಕಡೆ. ಅಲ್ಲ ನೀವು ಕುರ್ಚಿ ಮಂದಿ ಕಡೆ ಬೇಸ್ಕೊಳಕ್ ಹೋಗ್ಬೇಡ್ರಿ. ನೀವು ಕುರ್ಚಿ ಖಾಲಿ ಮಾಡಿಬಿಡ್ರಿ. ಕುರ್ಚಿ ಖಾಲಿ ಮಾಡಿಬಿಡ್ರಿ ನೀವು ಸುಮಾರು. ಎಷ್ಟು ನಿಮ್ದು ಕಂಟ್ರೋಲ್ ಐತಿ ಇದ್ರ ಮೇಲೆ ಗೊತ್ತಾಗತ್ತೆ. ಫಸ್ಟ್ ಮೀಟಿಂಗ್ ಯಾರು ಇದ್ದಾರೆ ಕೆಲಸ ಈಗ ಎರಡನೇದಾಗ ಈಗ ನೀವು ಎಲ್ಲ ಜಾಹೀರಾತಿ ಎಲ್ಲ ಮಾಡಿದಿರಿ. ಜಾಹೀರಾತು ಮಾಡಿ ವ್ಯಾಪಾರಿ ಸಂಘಟನೆ ಇದ್ದರ್ದು ಏನ್ ಮಾಡಿದಿರಿ ಕೆಲಸ ಹೇಳ್ರಿ. ಏನೇ ಇರಲಿ, ಇವತ್ತು ಮಾತ್ರ ಸಂಕೇಶ್ವರ ಪುರಸಭೆಯ ಸಾಮಾನ್ಯ ಸಭೆ ತೀವ್ರ ಗೊಂದಲದಲ್ಲಿ ತಿರುಗಿ ಆರೋಪ ಪ್ರತ್ಯಾರೋಪದಲ್ಲಿ ಸಭೆ ಮುಕ್ತಾಯವಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.